ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ರಾತ್ರಿ ಇರಾನ್ ಒಂದೇ ರಾತ್ರಿಯಲ್ಲಿ 9 ದೇಶಗಳ ಮೇಲೆ ದಾಳಿ ಮಾಡಿದೆ. ಒಂದಲ್ಲ ಎರಡಲ್ಲ, 9 ದೇಶಗಳ ಮೇಲೆ ದಾಳಿ ಮತ್ತು ಸಾಕಷ್ಟು ಜಾಗಗಳಲ್ಲಿ ಅದು ಸಫಲ ಸಹ ಆಗಿದೆ. ಅದರಲ್ಲೂ ಸಹ ಜಗತ್ತಿನ ಅತಿ ದೊಡ್ಡ LNG ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಘಟಕ ಅಥವಾ ಹಬ್ ಅಂತ ಏನ್ ಕರೀತಾರೆ, ಅದರ ಮೇಲೆ ದಾಳಿ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಸಾಕಷ್ಟು ನಷ್ಟವನ್ನ, ಹಾನಿಯನ್ನ ಅಲ್ಲಿ ಮಾಡಿದೆ. ಅದು ಖತಾರ್ನಲ್ಲಿರುವಂತಹದ್ದು. ಸೊ ಯಾವೆಲ್ಲ ದೇಶಗಳ ಮೇಲೆ ನಿನ್ನೆ ರಾತ್ರಿ ಅದು ದಾಳಿ ಮಾಡ್ತು, ಏನೆಲ್ಲ ನಷ್ಟ ಮಾಡ್ತು, ಮತ್ತು ಈಗ ಮುಸ್ಲಿಂ ದೇಶ ವರ್ಸಸ್ ಮುಸ್ಲಿಂ ದೇಶ ಅಂತ ಮಾಡಿಡೋದ್ರಲ್ಲಿ ಇಸ್ರೇಲ್ ಹೇಗೆ ಸಫಲ ಆಗಿದೆ. ಕತಾರ್ ಈಗ ಇರಾನ್ನೊಂದಿಗೆ ತನ್ನ ಸಂಬಂಧಗಳನ್ನ ಕಡಿದುಕೊಳ್ಳುವ ಕಡೆಗೆ ಮುಖ ಮಾಡ್ತಾ ಇದೆ. ಕತಾರ್ನಲ್ಲಿರುವಂತಹ ಇರಾನ್ನ ರಾಯಭಾರಿ ಮತ್ತು ಇತರೆ ಸಿಬ್ಬಂದಿಗಳನ್ನ ತಕ್ಷಣವೇ ದೇಶ ಬಿಡುವಂತೆ ಎಚ್ಚರಿಕೆ ಮತ್ತು ಗಡುವನ್ನ ಕೊಟ್ಟಿದೆ. ಸೊ ಇಷ್ಟು ವಿವರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತೇ ಇದೆ, ಫೆಬ್ರವರಿ 28ನೇ ತಾರೀಕಿಗೆ ಇಸ್ರೇಲ್ ಮತ್ತು ಅಮೆರಿಕ ಕಳ್ಳರ ಹಾಗೆ ಮೋಸದಿಂದ ಮಾತುಕತೆಗಳ ನಡುವೆನೆ ಇರಾನ್ ಮೇಲೆ ದಾಳಿ ಮಾಡಿ ಅಲ್ಲಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನ ಕೊಂದು ಹಾಕಿದ್ರು. ಅವತ್ತಿಂದ ಇಲ್ಲಿಯವರೆಗೆ 20ನೇ ದಿನಕ್ಕೆ ಕಾಲಿಟ್ಟಿದೆ ಯುದ್ಧ. 20 ದಿನ ಈ ಯುದ್ಧ ಆಗತ್ತೆ ಅಂತ ಯಾರು ಕನಸು ಮನಸ್ಸಿನಲ್ಲಿ ಸಹ ನೆನೆಸಿರ್ಲಿಲ್ಲ. ಯಾಕೆಂದ್ರೆ ಅಮೆರಿಕ ಈ ಯುದ್ಧಕ್ಕೆ ಬಂದಿರೋದು, ಇಸ್ರೇಲ್ ಅದರ ಜೊತೆ ಇರೋದು. 2-3 ದಿನದಲ್ಲಿ ಇರಾನ್ ಮಂಡಿ ಊರು ಬಿಡುತ್ತೆ ಅಂತ. ಅದರಲ್ಲೂ ಮೊದಲ ದಿನದ ಮೊದಲ ದಾಳಿಯಲ್ಲೇನೆ ಇರಾನ್ನ ಸರ್ವೋಚ್ಚ ನಾಯಕ ಖಾಮಿನಿ ಅವರ ಹತ್ಯೆ ನಡೆದ ತಕ್ಷಣನೇ ಇನ್ನೇನಿಲ್ಲ, ಆ ದೇಶ ಕುಸಿದು ಹೋಗುತ್ತೆ, ಶರಣಾಗ್ಬಿಡುತ್ತೆ ಅಂತ ಎಲ್ಲ ಅನ್ಕೊಂಡಿದ್ರು. ಅಮೆರಿಕನು ಕನ್ಸು ಕಾಣ್ತಾ ಇತ್ತು, ಇಸ್ರೇಲು ಕನ್ಸು ಕಾಣ್ತಾ ಇತ್ತು. ಬಟ್ ಅದು ಹಾಗೆ ಆಗಿಲ್ಲ. 20ನೇ ದಿನಕ್ಕೆ ಈಗ ಕಾಲಿಟ್ಟಿದೆ. ಬಟ್ 20 ದಿನಗಳ ನಂತರವೂ ಸಹ ಇರಾನ್ ತನ್ನ ತೀಕ್ಷ್ಣತೆಯನ್ನು ಕಳೆದುಕೊಂಡಿಲ್ಲ. ಒಂದೇ ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇಲ್ಲ. ಅಷ್ಟಾಕೆ ಅಮೆರಿಕಾನೇ ಕೇಳ್ಕೊಳ್ತಾ ಇದೆ, ಯುದ್ಧ ವಿರಾಮ ಮಾಡ್ಕೊಳ್ಳೋಣ ಅಂತ, ಮಾತುಕತೆಗೆ ಬನ್ನಿ ಅಂತ. ಇರಾನ್ ಹೇಳ್ತಾ ಇದೆ, ನಮ್ಮ ಕೆಲಸ ಮುಗಿದಿಲ್ಲ, ನಾವು ಡಿಸೈಡ್ ಮಾಡ್ತೀವಿ ಯಾವಾಗ ಮಾತುಕತೆ ಆಗಬೇಕು, ಯಾವಾಗ ಯುದ್ಧ ವಿರಾಮ ಆಗಬೇಕು ಅಂತ. ಸದ್ಯಕ್ಕಂತೂ ಆಗಲ್ಲ, ನಾವು ನಿಮ್ಮ ಮೇಲೆ ದಾಳಿ ಮಾಡ್ತಾನೆ ಇರ್ತೀವಿ ಅಂತ ಹೇಳಿ ದಾಳಿಯನ್ನ ಮುಂದುವರಿಸಿದೆ. ಸೊ ಆ ದಾಳಿಯ ಮುಂದುವರಿದ ಭಾಗವಾಗಿ ಇರಾನ್ 9 ದೇಶಗಳ ಮೇಲೆ ನಿನ್ನೆ ರಾತ್ರಿ ದಾಳಿ ಮಾಡಿದೆ. ಅಲ್ಲಿ ಕೇವಲ ಅಮೆರಿಕದ ಸೇನಾ ನೆಲೆ, ವಾಯುನೆಲೆಗಳ ಮೇಲೆ ಮಾತ್ರ ದಾಳಿ ಮಾಡಿಲ್ಲ. ಬಟ್ ಏನು ಆಯಿಲ್ ರಿಫೈನರಿಗಳಿದಾವೆ, ಇಂಡಸ್ಟ್ರಿಯಲ್ ಏರಿಯಾಗಳಿದಾವೆ, ಅವುಗಳನ್ನು ಸಹ ಟಾರ್ಗೆಟ್ ಮಾಡಿದೆ. ಮೊದಲ ಬಾರಿಗೆ ಇರಾನ್ ಇಂತಹದ್ದೊಂದನ್ನು ಮಾಡ್ತಾ ಇದೆ. ಕಾರಣ, ಇಸ್ರೇಲ್ ಇರಾನ್ನ ತೈಲ ರಿಫೈನರಿಗಳ ಮೇಲೆ ದಾಳಿ ನಡೆಸ್ತಾ ಇದೆ ಮತ್ತು ಬಹಳ ದೊಡ್ಡ ಮಟ್ಟದ ನಷ್ಟವನ್ನ ಮಾಡ್ತಾ ಇದೆ. ಅಮೆರಿಕ ಹೇಳ್ತಿದೆ, ಇಸ್ರೇಲ್ ಆ ಕೆಲಸ ಮಾಡಿದ್ದು ನಮಗೆ ಗೊತ್ತಿಲ್ಲ, ಇನ್ನು ಮೇಲೆ ಮಾಡದಂತೆ ನೋಡ್ಕೊಳ್ತೀವಿ. ತೈಲ ರಿಫೈನರಿಗಳ ಮೇಲೆ, ಆಯಿಲ್ ರಿಫೈನರಿಗಳ ಮೇಲೆ ಅಥವಾ ಆಯಿಲ್ ದಾಸ್ತಾನುಗಳ ಮೇಲೆ ಯಾರು ದಾಳಿ ಮಾಡಬಾರದು ಅಂತ ಅಮೆರಿಕ ಹೇಳ್ತಿದೆ. ಅದು ಎಷ್ಟು ನಾಟಕ, ಎಷ್ಟು ಸುಳ್ಳು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಸ್ರೇಲ್ ಅಮೆರಿಕದ ಮಾತನ್ನು ಕೇಳದೆ ಅಥವಾ ಅಮೆರಿಕಾಗೆ ಮಾಹಿತಿ ಕೊಡದೇನೆ ಇರಾನ್ನಲ್ಲಿರುವಂತಹ ತೈಲ ಘಟಕಗಳ ಮೇಲೆ ದಾಳಿ ಮಾಡುವ ನೀಚತನವನ್ನ ಮಾಡಿತು. ಅದಕ್ಕೆ ಪ್ರತಿಯಾಗಿ ಈಗ ಇರಾನ್ ಸಹ ಅರಬ್ ದೇಶಗಳಲ್ಲಿರುವಂತಹ ತೈಲ ರಿಫೈನರಿಗಳ ವಿರುದ್ಧ ದಾಳಿಯನ್ನ ನಡೆಸ್ತಾ ಇದೆ. ಸೊ ಯಾವೆಲ್ಲ ದೇಶಗಳು ನಿನ್ನೆ ತುತ್ತಾಯಿತು? ಮೊದಲಿಗೆ ಫಸ್ಟ್ ಆಫ್ ಆಲ್ ಇಸ್ರೇಲ್ ಅಂತೂ ನಂಬರ್ 1 ಸ್ಪಾಟ್ ಅಲ್ಲಿ ಇರಲೇಬೇಕು. ಇಸ್ರೇಲ್ ಮೇಲೆ ನಿನ್ನೆ ರಾತ್ರಿಯೂ ಸಹ ದೊಡ್ಡ ಮಟ್ಟದ ದಾಳಿಯಾಗಿದೆ. ಸಾಕಷ್ಟು ಕಡೆಗಳಲ್ಲಿ ಇಸ್ರೇಲಿ ನಾಗರಿಕರು ಸತ್ತು ಹೋಗಿರುವ ಸುದ್ದಿಗಳು ಬರ್ತಾ ಇದೆ. ಸಾಕಷ್ಟು ಕಡೆ ಇಸ್ರೇಲೇ ಕನ್ಫರ್ಮ್ ಮಾಡಿದೆ 6 ಜನ ಸತ್ತಿದ್ದಾರೆ ಅಂತ. ಇಸ್ರೇಲೇ 6 ಜನ ಸತ್ತಿದ್ದಾರೆ ಅಂತ ಹೇಳಿದ ಮೇಲೆ ವಾಸ್ತವದಲ್ಲಿ ಅಲ್ಲಿ ಎಷ್ಟು ಜನ ಬೇಕಾದ್ರೂ ಸತ್ತಿರಬಹುದು. ಯಾಕೆಂದ್ರೆ ಇಸ್ರೇಲು ಒಂದು ಕಾನೂನನ್ನೇ ಮಾಡಿಟ್ಟಿದೆ, ಅಲ್ಲಿ ಆಗುವ ಸಾವು, ನೋವು, ನಷ್ಟ ಇದ್ಯಾವುದನ್ನು ಯಾರು ವಿಡಿಯೋ ಮತ್ತು ಫೋಟೋ ತೆಗೆದು ಎಲ್ಲೂ ಹಂಚ್ಕೊಳ್ಬಾರ್ದು. ಹಂಚ್ಕೊಂಡ್ರೆ 5 ವರ್ಷ ಜೈಲಿಗೆ ಹಾಕ್ತೀವಿ ಅಂತ ಹೆದರ್ಸಿದೆ. ಸೊ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಬರೋದು ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಇಸ್ರೇಲೇ ಹೇಳ್ತಾ ಇದೆ 6 ಜನ ಸತ್ತು ಹೋದ್ರು ಅನ್ನೋದಾದ್ರೆ ಆ ಸಾವಿನ ಸಂಖ್ಯೆ ಖಂಡಿತವಾಗ್ಲೂ ಸಹ ಇನ್ನೂ ದೊಡ್ಡದಾಗಿ ಇರುತ್ತೆ, ಜಾಸ್ತಿನೇ ಇರುತ್ತೆ. ಸೊ ಇಸ್ರೇಲ್ ಮೊದಲ ಟಾರ್ಗೆಟ್. ಆ ನಂತರ ಕತಾರ್ ನಾನು ಹೇಳಿದೆ, ರಾಸ್ ಲಫಾನ್ ಅನ್ನುವಂತಹ LNG ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಜಗತ್ತಿನ ಅತಿ ದೊಡ್ಡ LNG ಘಟಕ ಅದು. ಅದರ ಮೇಲೆ ದಾಳಿ ಮಾಡಿದೆ, ಅದಕ್ಕೆ ಹಾನಿ ಮಾಡಿದೆ. ಆ ಮೂಲಕ ಅಮೆರಿಕದ ಗುಲಾಮಗಿರಿಯಲ್ಲಿ ಮುಳುಗಿರೋರಿಗೆ ಇದು ದೊಡ್ಡ ದಾಳಿ, ಇದು ದೊಡ್ಡ ಎಚ್ಚರಿಕೆ, ಬಹಳ ದೊಡ್ಡ ಎಚ್ಚರಿಕೆ. ಸೊ ಕತಾರ್ದು ಅದು ನಾನು ಆಗ್ಲೇ ಹೇಳ್ದಂಗೆ, ಕತಾರ್ ಸಿಟ್ಟು ಮಾಡಿಕೊಂಡು ಈಗ ಇರಾನ್ನ ರಾಯಭಾರಿ, ಸಿಬ್ಬಂದಿ, ಬೇರೆ ಯಾರಿದ್ದಾರೆ ಇರಾನ್ ಅಫಿಷಿಯಲ್ಸು ಎಲ್ಲರೂ ಸಹ ನನ್ನ ದೇಶ ಬಿಡಿ ಅಂತ ಹೇಳ್ತಾ ಇದೆ.
ಈ ಮೂಲಕ ಮುಸ್ಲಿಂ ವರ್ಸಸ್ ಮುಸ್ಲಿಂ ಮಾಡೋದ್ರಲ್ಲಿ, ಮುಸ್ಲಿಂ ದೇಶ ವರ್ಸಸ್ ಮುಸ್ಲಿಂ ದೇಶ ಮಾಡೋದ್ರಲ್ಲಿ ಇಸ್ರೇಲ್ ಸಫಲ ಆಗಿದೆ ಅಂತಲೇ ಹೇಳ್ಕೊಳ್ಬೇಕು. ಬಟ್ ಇರಾನ್ ಎಲ್ಲಿ ಸಫಲ ಆಗ್ತಿದೆ ಅಂದ್ರೆ, ನಾವು ಹಿಂದೆಜ್ಜೆ ಇಡೋದಿಲ್ಲ, ಎಲ್ಲೇ ಇರಲಿ ಏನೇ ಆಗ್ಲಿ ನಾವು ದಾಳಿ ಮಾಡ್ತೀವಿ, ಯುದ್ಧ ವಿರಾಮ ನಮ್ಮ ಇಚ್ಛೆಯಂತೆ ಆಗತ್ತೆ ಅನ್ನೋದನ್ನ ಇರಾನ್ ಸಾಬೀತುಪಡಿಸ್ತಾ ಹೋಗ್ತಿದೆ. ಸೊ ಮೂರನೇದು ಯುಎಇ ಮೇಲೆ ಸುಮಾರು 13 ಬ್ಯಾಲಿಸ್ಟಿಕ್ ಮಿಸೈಲ್ಗಳು, 27 ಡ್ರೋನ್ಗಳನ್ನ ನಿನ್ನೆ ರಾತ್ರಿ ಹಾಕಿದೆ. ಅದರಲ್ಲಿ ಸಾಕಷ್ಟನ್ನ ಆಂಟಿ ಮಿಸೈಲ್ ಸಿಸ್ಟಮ್ ಹೊಡೆದು ಉರುಳಿಸಿದೆ. ಬಟ್ ಕೆಲವು ಡ್ರೋನ್ಗಳು ದುಬೈ ನಗರವನ್ನ ಹಿಟ್ ಮಾಡಿದಾವೆ. ನೆಕ್ಸ್ಟ್ ಸೌದಿಯಲ್ಲಿ ಸಾಮೆಫ್ ಅನ್ನುವಂತಹ ರಿಫೈನರಿಯ ಮೇಲೆ ದಾಳಿ ನಡೆದಿದೆ. ಅದು ಸಹ ಸಣ್ಣ ಹಾನಿಯಲ್ಲಿ ತಪ್ಪಿಸ್ಕೊಂಡಿದೆ. ಆಂಟಿ ಮಿಸೈಲ್ ಸಿಸ್ಟಮ್ಗಳು ಕೆಲಸ ಮಾಡಿರೋದ್ರಿಂದ ದೊಡ್ಡ ಅನಾಹುತ ಆಗಿಲ್ಲ ಅಥವಾ ದೊಡ್ಡ ನಷ್ಟ ಆಗಿಲ್ಲ ಸೌದಿಗೆ ಅಂತ ಹೇಳಲಾಗ್ತಿದೆ. ಇನ್ನು ಕುವೈತ್ ಮೇಲೆಯೂ ಸಹ ಸಾಕಷ್ಟು ಮಿಸೈಲ್ಗಳನ್ನ ಮತ್ತು ಡ್ರೋನ್ಗಳನ್ನ ಉಡಾಯಿಸಿದೆ. ಬಟ್ ಯಾವುದೂ ಸಹ ದೊಡ್ಡ ಮಟ್ಟದ ನಷ್ಟ ಮಾಡೋದ್ರಲ್ಲಿ ಸಫಲ ಆಗಿಲ್ಲ. ಅವೆಲ್ಲವನ್ನು ಸಹ ಆಲ್ಮೋಸ್ಟ್ ಆಕಾಶದಲ್ಲಿಯೇ ಆಂಟಿ ಮಿಸೈಲ್ ಸಿಸ್ಟಮ್ಗಳು ಹೊಡೆದು ಉರುಳಿಸಿದಾವೆ ಅನ್ನೋದು ಸುದ್ದಿ. ಆ ನಂತರ ಬಹರೈನ್ ನಲ್ಲಿ US ನ 5th ಫ್ಲೀಟ್ ಅನ್ನುವಂತಹ ಒಂದು ಘಟಕ ಏನಿದೆ, ಅದರ ಹೆಡ್ ಕ್ವಾರ್ಟರ್ಸ್ ಅನ್ನ ಮತ್ತೆ ಹಿಟ್ ಮಾಡಿದೆ ಇರಾನ್. ಈ ಹಿಂದೆಯೂ ಸಹ ಅದ್ರ ಮೇಲೆ ದಾಳಿ ನಡೆದಿತ್ತು. ಆಗ ಒಂದಷ್ಟು ಸಾವು ನೋವು ಆಗಿತ್ತು, ಬೆಂಕಿ ಬಿದ್ದಿತ್ತು ಆ ಕಟ್ಟಡಕ್ಕೆ. ಈಗ ಮತ್ತೆ ಅದೇ ಕಟ್ಟಡವನ್ನ ಟಾರ್ಗೆಟ್ ಮಾಡಿ ಇರಾನ್ ಮತ್ತೊಮ್ಮೆ ದಾಳಿ ನಡೆಸಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇನ್ನು ಒಮಾನ್ನ ಇಂಡಸ್ಟ್ರಿಯಲ್ ಏರಿಯಾ ಮೇಲೆ ಬಾಂಬ್ ಹಾಕೋದ್ರಲ್ಲಿ ಈ ಇರಾನ್ ಸಫಲ ಆಗಿದೆ. ಅಲ್ಲಿ ಒಂದಷ್ಟು ಭಯಭೀತ ವಾತಾವರಣ ಸೃಷ್ಟಿ ಮಾಡಿದೆ ಮತ್ತು ಹೇಳ್ತಾ ಇದೆ, ಅಲ್ಲಿ ಯಾರು ಜನರು ಇರಬೇಡಿ, ನಾವು ದಾಳಿ ಮಾಡ್ತೀವಿ, ಕಾರ್ಮಿಕರೆಲ್ಲ ಎಲ್ಲಾದ್ರೂ ದೂರ ಹೋಗ್ಬಿಡಿ ಅಂತ ಎಚ್ಚರಿಕೆಯನ್ನ ಇರಾನ್ ಕೊಟ್ಟಿದೆ. ಎಚ್ಚರಿಕೆ. ಒಮಾನ್ ವಿಚಾರದಲ್ಲಿ ನಿಮ್ಗೆ ಹೇಳಬೇಕು ಅಂದ್ರೆ, ಆರಂಭದಲ್ಲೇ ಹೇಳಿದ್ದೆ ನಿಮಗೆ, ಈ ಯುದ್ಧ ಆರಂಭದಲ್ಲೇ ಒಮಾನ್ ಮೇಲೆ ದಾಳಿ ಮಾಡಲ್ಲ ಇರಾನ್ ಅಂತ. ಯಾಕೆಂದ್ರೆ ಒಮಾನ್ ಮತ್ತು ಇರಾನ್ದು ಬಹಳ ಆತ್ಮೀಯವಾದಂತಹ ಒಂದು ಸಂಬಂಧ ಇದೆ. ಒಂದು ರೀತಿ ಅವರು ಐತಿಹಾಸಿಕವಾಗಿ ಒಟ್ಟಾಗಿ ಹೋಗ್ತಿರ್ತಾರೆ. ಇವೊಂದು ಒಮಾನಲ್ಲಿ ಅಮೆರಿಕದ ಬೇಸುಗಳು ಇದ್ದರೂ ಸಹ ಇರಾನ್ ಪರವಾಗಿ ನಿಲ್ಲಬೇಕಾದ ಸನ್ನಿವೇಶಗಳಲ್ಲಿ ಇರಾನ್ ಪರ ಒಮಾನ್ ನಿಂತಿದೆ. ಅಥವಾ ಮಧ್ಯಸ್ಥಿಕೆ ವಹಿಸ್ತಾರಲ್ಲ ಮಾತುಕತೆಗೆ, ಇದಕ್ಕೆ ಈ ಖಾಮಿನೆಯವರ ಹತ್ಯೆಗೂ ಮೊದಲು, ಈ ಯುದ್ಧದ ಆರಂಭಕ್ಕೂ ಮೊದಲು ಏನು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇದು ನಡೀತಾ ಇತ್ತು ಮಾತುಕತೆ, ಅದರ ಮಧ್ಯಸ್ಥಿಕೆಯನ್ನು ಒಮಾನೇ ನಡೆಸ್ಕೊಂಡಿತ್ತು. ಕಳೆದ ಬಾರಿ ಯುದ್ಧ ಆಗಿತ್ತಲ್ಲ ಇಸ್ರೇಲ್ ಮತ್ತು ಇರಾನ್ ನಡುವೆ 12 ದಿನಗಳ ಯುದ್ಧ, ಆಗಲೂ ಸಹ ಒಮಾನೇ ಮಧ್ಯಸ್ಥಿಕೆಯನ್ನು ವಹಿಸಿತ್ತು. ಈ ರೀತಿ ಇರಾನ್ಗೆ ಸ್ವಲ್ಪ ನೆರವಾಗುವ ರೀತಿಯಲ್ಲಿ ನಡ್ಕೊಳ್ತಿತ್ತು ಅನ್ನೋ ಕಾರಣಕ್ಕೆ ಇರಾನ್ ಯಾವತ್ತಿಗೂ ಒಮಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಇಲ್ಲ, ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಿರುವಂತಹ ಕುಚೇಷ್ಟೆಗೆ ಅದರ ಘಟಕಗಳು, ಅದರ ಬೇಸುಗಳು ಎಲ್ಲೇ ಇದ್ರು, ಅದು ಒಮಾನೇ ಆಗಿದ್ರು ನಾವು ಹೊಡಿತೀವಿ ಅಂತ IRGC ಡಿಸೈಡ್ ಮಾಡ್ಕೊಂಡಿದೆ. ಬಟ್ ಅಲ್ಲಿನ ಸಿವಿಲಿಯನ್ ಗವರ್ನಮೆಂಟ್ ಏನಿದೆಯಲ್ಲ, ಇರಾನ್ ನಲ್ಲಿರುವಂತಹ ಪ್ರೈಮ್ ಮಿನಿಸ್ಟರು ಮತ್ತು ಪ್ರೆಸಿಡೆಂಟ್, ಅವ್ರು ಹೇಳ್ತಿದ್ದಾರೆ ನಾವು ಏನು ಮಾಡೋಕ್ಕಾಗೋದಿಲ್ಲ, IRGC ನಮ್ಮ ಮಾತು ಕೇಳಲ್ಲ ಅಂತ. ಹೌದು, IRGC ಕೇವಲ ಸರ್ವೋಚ್ಚ ನಾಯಕನ ಮಾತನ್ನು ಮಾತ್ರ ಕೇಳೋದು. ಈ ಪ್ರೈಮ್ ಮಿನಿಸ್ಟರು, ಡಿಫೆನ್ಸ್ ಮಿನಿಸ್ಟ್ರು, ಫಾರಿನ್ ಮಿನಿಸ್ಟ್ರು, ಪ್ರೆಸಿಡೆಂಟು ಇವ್ರ ಮಾತು ಯಾರ ಮಾತು ಕೇಳಲ್ಲ ಅದು. ಯಾಕಂದ್ರೆ ಅದು ಇರಾನ್ನ ನಾರ್ಮಲ್ ಆರ್ಮಿ ಅಲ್ಲ. ನಾರ್ಮಲ್ ಆರ್ಮಿ ಬೇರೆ, IRGCನೇ ಬೇರೆ. IRGC ಡೈರೆಕ್ಟ್ ಆಗಿ ಸರ್ವೋಚ್ಚ ನಾಯಕನ ಅಡಿಯಲ್ಲಿ ಬರುವಂತಹ ಅವರ ಆಜ್ಞೆಗಳನ್ನು ಪಾಲಿಸುವಂತಹ ಒಂದು ಘಟಕ. ಅದಾದ ನಂತರ ಜೋರ್ಡನ್ ನಲ್ಲಿರುವಂತಹ US ಬೇಸ್ ಅನ್ನು ಸಹ ನಿನ್ನೆ ರಾತ್ರಿ ಅಟ್ಯಾಕ್ ಮಾಡಿದೆ ಇರಾನ್. ಅಲ್ಲಿಯೂ ಸಹ ಒಂದಷ್ಟು ಮಿಸೈಲ್ಗಳು ಮತ್ತು ಡ್ರೋನ್ಗಳನ್ನ ಹಾಕಿದೆ, ಒಂದಷ್ಟು ನಷ್ಟ ಮಾಡಿದೆ. ಇನ್ನು ಕೊನೆಯದಾಗಿ ಇರಾಕ್ ನಲ್ಲಿರುವಂತಹ ಬಗ್ದಾದ್ನಲ್ಲಿರುವಂತಹ ಅಮೆರಿಕದ ಎಂಬಸಿ ಏನಿದೆ, ರಾಯಭಾರ ಕಚೇರಿ, ಅದರ ಮೇಲೆ ಮೊನ್ನೆ ತಾನೇ ಒಂದು 4-5 ದಿನಗಳ ಹಿಂದೆ ದಾಳಿ ಮಾಡಿತ್ತು. ಅಲ್ಲಿದ್ದ ರೆಡಾರ್ ಸಿಸ್ಟಮ್ ಅನ್ನ ನಾಶ ಮಾಡಿತ್ತು, ಹೆಲಿಪ್ಯಾಡ್ ಅನ್ನ ನಾಶ ಮಾಡಿತ್ತು. ಈಗ ಮತ್ತೊಂದು ರೌಂಡ್ ಅದೇ ಬಿಲ್ಡಿಂಗ್ ಮೇಲೆ ದಾಳಿ ನಡೆಸಿದೆ. ಅಲ್ಲಿ ಮತ್ತೆ ರೀಕನ್ಸ್ಟ್ರಕ್ಷನ್ ಆಗುವ ಪ್ರಯತ್ನಗಳು ನಡೆಯಬಹುದು ಅಂತ. ಅಲ್ಲಿ ಮತ್ತೆ ರೀಕನ್ಸ್ಟ್ರಕ್ಷನ್ ಆದ್ರೆ, ಮತ್ತೆ ರೆಡಾರ್ ಸಿಸ್ಟಮ್ ಅಪ್ ಆದ್ರೆ ಇರಾನ್ನ ದಾಳಿಗಳಿಗೆ ಅಡ್ಡಿ ಆಗುತ್ತೆ ಅಂತ. ಯಾಕಂದ್ರೆ ಸಾಕಷ್ಟು ಕಿರಿಕಿರಿಯನ್ನ ಇರಾಕ್ನಲ್ಲಿರುವಂತಹ ಬಗ್ದಾದ್ನಲ್ಲಿದ್ದಂತಹ ಆ ಒಂದು ಕಟ್ಟಡ ಮಾಡ್ತಾ ಇತ್ತು ಇರಾನ್ಗೆ. ಯಾಕಂದ್ರೆ ಅಲ್ಲಿ ಸ್ಟ್ರಾಂಗ್ ಆದಂತಹ ಆಂಟಿ ಮಿಸೈಲ್ ಸಿಸ್ಟಮ್ ಮತ್ತೆ ರೆಡಾರ್ ಸಿಸ್ಟಮ್ ಎರಡೂ ಇತ್ತು. ಸೊ ಮೊದಲಿಗೆ ಅವರು ರೆಡಾರ್ ಅನ್ನು ಮುಗಿಸಿದ್ರು, ಆನಂತರ ಆಂಟಿ ಮಿಸೈಲ್ ಸಿಸ್ಟಮ್ ಸಹ ಮುಗಿಸಿದ್ದಾರೆ. ಅದರ ಪಕ್ಕದಲ್ಲಿ ಇದ್ದ ಹೆಲಿಪ್ಯಾಡ್ ಅನ್ನು ಸಹ ನಾಶ ಮಾಡಿದ್ದಾರೆ ಇರಾನ್ ಅವರು ಮೊನ್ನೆ. ಸೊ ಹೀಗೆ 9 ರಾಷ್ಟ್ರಗಳು ಒಂದೇ ರಾತ್ರಿಯಲ್ಲಿ 9 ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡೋದ್ರಲ್ಲಿ ಸಫಲ ಆಗಿದೆ. ಮತ್ತು ಸಾಕಷ್ಟು ಕಡೆ, ಅದರಲ್ಲಿ ವಿಶೇಷವಾಗಿ ಖತರ್ನಲ್ಲಿರುವಂತಹ ರಾಸ್ ಲಫಾನ್ ಅನ್ನುವಂತಹ ಜಗತ್ತಿನ ಅತಿ ದೊಡ್ಡ LNG ಘಟಕ ಅಥವಾ ಹಬ್ ಮೇಲೆ ದಾಳಿಯನ್ನ ನಡೆಸಿದೆ. ಸೊ ಈಗ ಇರಾನ್ ಏನು ಮಾಡಬಹುದು ಮುಂದೆ ಅಂದ್ರೆ, ಇದೇ ದಾಳಿಗಳನ್ನ ಮುಂದುವರಿಸ್ತೀವಿ ಅಂತ IRGCಯ ಪ್ರತಿನಿಧಿ ವಿಡಿಯೋ ಮೂಲಕ ತಿಳಿಸಿದ್ದಾರೆ.
ನಾವು ಈ ದಾಳಿಗಳನ್ನ ಹೀಗೆ ಮುಂದುವರಿಸ್ತೀವಿ. ಯುದ್ಧ ವಿರಾಮ ನಮ್ಮ ಇಚ್ಛೆಗೆ ಅನುಗುಣವಾಗಿ ಯಾವಾಗ ಆಗಬೇಕು ಅಂತ ನಾವು ಡಿಸೈಡ್ ಮಾಡ್ತೀವೋ ಆವಾಗವರೆಗೂ ನಾವು ಯುದ್ಧ ವಿರಾಮಕ್ಕೆ ಹೋಗೋದಿಲ್ಲ ಅಂತ. ಇನ್ನು ಇಸ್ರೇಲ್ ಇದರಲ್ಲಿ ಪ್ಲಸ್ ಮೈನಸ್ ಎರಡನ್ನು ಕಾಣ್ತಾ ಇದೆ. ಮೈನಸ್ ಏನು ಅಂದ್ರೆ ಅದಕ್ಕೆ ಇರಾನ್ ಅನ್ನ ಸೋಲ್ಸಕ್ ಆಗ್ತಿಲ್ಲ ಅನ್ನುವಂತಹದ್ದೊಂದು ಸಿಟ್ಟು, ಬೇಜಾರು, ಅವಮಾನ ಎಲ್ಲ ಇದ್ರೂ ಸಹ ಮುಸ್ಲಿಂ ಕಂಟ್ರಿಗಳ ನಡುವೆನೆ, ಅರಬ್ ದೇಶಗಳ ನಡುವೆನೆ ಒಂದು ಯುದ್ಧದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡೋದ್ರಲ್ಲಿ, ದ್ವೇಷ ಬಿತ್ತೋದ್ರಲ್ಲಿ ಅದು ಸಫಲ ಆಗಿದೆ ಅಂತ ಈ ಇಸ್ರೇಲ್ ಒಂದಷ್ಟು ಸಮಾಧಾನ ಪಟ್ಕೊಳ್ಳಬಹುದು. ಇನ್ನು ಅಮೆರಿಕ ಅಂತೂ ಟ್ರಂಪ್ ಅದರಲ್ಲೂ ವಿಶೇಷವಾಗಿ ಯಾವುದಾದ್ರೂ ಒಂದು ಮಾರ್ಗದಲ್ಲಿ ಯಾವನಾದ್ರೂ ಪುಣ್ಯಾತ್ಮ ಇರಾನನ್ನ ಮಾತುಕತೆ ಕೂರಿಸಿ ದಾಳಿಗಳನ್ನ ನಿಲ್ಲಿಸಿದ್ರೆ ಸಾಕು ಅಂತ ಅಮೆರಿಕ ಕಾಯ್ತಾ ಇದೆ, ಟ್ರಂಪ್ ಕಾಯ್ತಾ ಇದ್ದಾರೆ. ಬಟ್ ಇರಾನ್ ಮಾತ್ರ ಸಿದ್ಧ ಇಲ್ಲ, ನಾವು ಸಿದ್ಧ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತೀವಿ. ಸೊ ಇದಿಷ್ಟು ನಿನ್ನೆ ರಾತ್ರಿ ನಡೆದಿರುವಂತಹ ಲೇಟೆಸ್ಟ್ ಅಪ್ಡೇಟ್ಗಳು. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.